ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ಸಮಸ್ತ ವೀಕ್ಷಕರಿಗೂ ಸುಸ್ವಾಗತಗಳು. ನೋಡಿ, ವಾಸ್ತು ಜ್ಯೋತಿ ಕಾರ್ಯಕ್ರಮದಲ್ಲಿ ಮಾಸ ಭವಿಷ್ಯ ಅಂದರೆ ಮಾರ್ಚ್ ತಿಂಗಳಲ್ಲಿ ದ್ವಾದಶ ರಾಶಿ ಫಲಗಳು ಯಾವ ಥರ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈಗ ನಮಗೆ ಗ್ರಹಗಳು ಯಾವ ಯಾವ ಪರಿಸರ ಅಂದರೆ ರಾಶಿಗಳಲ್ಲಿ ಸಂಚಾರ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರು ಮಿಥುನ ರಾಶಿ, ಕೇತು ಸಿಂಹ ರಾಶಿ, ಹಾಗೆಯೇ ನೋಡಿ 4 ಗ್ರಹಗಳು ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಕುಜ, ಇವಾಗ ನಮಗೆ ಕುಜ ಯಾವಾಗ ಕುಂಭರಾಶಿಯಲ್ಲಿ ಧರಿಷ್ಠ ನಕ್ಷತ್ರದಲ್ಲಿ ಸ್ವಂತ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿದೆ, ಒಳ್ಳೆ ಫಲ ಕೊಡುತ್ತೆ. ರಾಹು ಕೂಡ ಶತಭಿಷ ನಕ್ಷತ್ರದಲ್ಲಿ ಸ್ವಂತ ನಕ್ಷತ್ರದಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ಅಧಿಕ ಫಲ ನಿರೀಕ್ಷಿಸ್ಬೋದು. ಇನ್ನು ಬುಧ ಮತ್ತೆ ರವಿ ಕುಜನೊಂದಿಗೆ ಒಳ್ಳೆ ಫಲ ಕೊಡುತ್ತೆ, ಬುಧ ರಾಹುವಿನೊಂದಿಗೆ ಒಳ್ಳೆ ಫಲ ಕೊಡುತ್ತೆ. ಈಗ ವಿಶೇಷತೆ ಮಾರ್ಚಲ್ಲಿ ಏನು ಅಂದರೆ ಶುಕ್ರ ಉಚ್ಚ ಸ್ಥಾನ ಅಂದರೆ ಎಕ್ಸಾಲ್ಟೆಡ್ ಪೊಸಿಷನ್ಗೆ ಹೋಗ್ತಾ ಇದೆ, ಅಲ್ಲಿ ಶನಿ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಶನಿ ಶುಕ್ರನ ಯುತಿ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಒಂಥರ ಖಂಡಿತ ಅಂತ ಹೇಳ್ಬೋದು. ಕರ್ಮಕಾರಕನ ಜೊತೆ ಯಾವಾಗ ಶನಿ ಸೇರ್ಕೋತಾರೋ ಅದು ಉಚ್ಚ ಶನಿ ಸೇರ್ಕೊಳುತ್ತೋ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆ ನೋಡಿ. ಬುಧ ರಾಹು ಬಿಸ್ನೆಸ್ ಆಪರ್ಚುನಿಟಿ ಜಾಸ್ತಿ ಕಾಣಿಸ್ತಾ ಇದೆ. ಜೊತೆಗೆ ಶುಕ್ರ ಮತ್ತು ಶನಿ ನಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣಿಸ್ತಾ ಇದೆ. ಸೊ ಮಾರ್ಚ್ ತಿಂಗಳಲ್ಲಿ ವ್ಯಾಪಾರ ವ್ಯವಹಾರ ವಹಿವಾಟುಗಳು ಹೆಚ್ಚಾಗ್ತವೆ. ಸೊ ಓವರ್ ಆಲ್ ನಾವು ಈಗ ಭಾರತ ದೇಶದಲ್ಲಿ ತಗೊಂಡ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆ ನಿಮ್ಗೆ ಅವಕಾಶಗಳು ಸಿಗುತ್ತೆ, ಅಥವಾ ದೊಡ್ಡ ದೊಡ್ಡ ಕಂಪ್ನೀಸ್ ಗ್ರೋತ್ ಚೆನ್ನಾಗಿರುತ್ತೆ. ಎಲ್ಲ ರೀತಿಯೂ ನಿಮಗೆ ಪಾಸಿಟಿವ್ ಕಾಣಿಸ್ಬೋದು ಮಾರ್ಚ್ ತಿಂಗಳಲ್ಲಿ. ಓವರ್ ಆಲ್ ಆಗಿ ಗ್ರಹಗತಿಗಳು ಚೆನ್ನಾಗಿದೆ ಅಂತ ಹೇಳ್ಬೋದು. ಈಗ ನಾವು ಮಾರ್ಚ್ ತಿಂಗಳಲ್ಲಿ ಅಂದರೆ ಮಾರ್ಚ್ 3 ಗ್ರಹಣ, ಚಂದ್ರಗ್ರಹಣ. ಈಗ ಚಂದ್ರ ಕೇತು ಜೊತೆ ಸೇರ್ತಾ ಇದೆ ಮಾರ್ಚ್ 3ನೇ ತಾರೀಕು. ಎದುರುಗಡೆ 4 ಗ್ರಹಗಳು, ಅಲ್ಲಿ ಸೂರ್ಯನೂ ಇದೆ, ಬುಧನೂ ಇದೆ, ರಾಹುನೂ ಇದೆ, ಕುಜನೂ ಇದೆ. ಸೊ ಆ ಗ್ರಹಗಳಲ್ಲಿ ಪರಿವರ್ತನೆ ಯಾರ್ಯಾರಿಗೆ ನೋಡಿ, ಏನು ನಮ್ಮ ಭಾರತ ದೇಶಕ್ಕೆ ಇದು ಗ್ರಹಣದಿಂದ ಏನು ಅಂತ ಪ್ರಭಾವ ಬೀಳ್ತಾ ಇಲ್ಲ. ಮಿಥುನ ರಾಶಿಯಲ್ಲಿರೋ ಗುರು ದೃಷ್ಟಿ 4 ಗ್ರಹಗಳು ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ವಧುವರ ಅನ್ವೇಷಣೆಗೆ, ವ್ಯಾಪಾರ ವ್ಯವಹಾರಗಳಿಗೆ, ಶುಭ ಕಾರ್ಯಗಳಿಗೆ ಎಲ್ಲದಕ್ಕೂ ಈ 4 ಗ್ರಹ ಗುರು ಜೊತೆ ಕನೆಕ್ಟ್ ಆಗ್ತಿರೋದ್ರಿಂದ ಒಳ್ಳೆಯದೇ ರಿಸಲ್ಟ್ ಕೊಡುತ್ತೆ. ನಿಮ್ಗಿಲ್ಲಿ ಈಗ ಎಕ್ಸಾಂಪಲ್ ಕುಜ ಇದ್ದಾಗ ಸ್ವಲ್ಪ ಅಣ್ಣ ತಮ್ಮಂದ್ರು ಚೆನ್ನಾಗಿ ನೋಡ್ಕೊಳ್ಳೋದಾಗಲಿ, ರಾಹು ಇದ್ರೆ ದುರ್ಗಾದೇವಿ ಆರಾಧನೆ ಮಾಡೋದಾಗಲಿ, ಇದರ ಸಣ್ಣ ಪುಟ್ಟ ನೀವು ಪರಿಹಾರಗಳು ಮಾಡ್ಕೊಳ್ತಾ ಇದ್ರೆ ನಿಮಗೆ ಅನುಕೂಲ ರಿಸಲ್ಟೇ ಸಿಗುತ್ತೆ, ಒಳ್ಳೆ ಪಾಸಿಟಿವ್ ರಿಸಲ್ಟೇ ಸಿಗುತ್ತೆ. ನಮ್ಗೆ ಇವಾಗ ಮಾರ್ಚ್ 4 ಮಾರ್ಚ್ 4ನೇ ದಿವಸ ಹೋಳಿ ಹಬ್ಬ. ಈಗ ಮಾರ್ಚ್ 3 ತಗೊಳ್ಳಿ, ಮಾರ್ಚ್ 3 ನಿಮಗೆ ಪಾಲ್ಗುಣಿ ಶುಕ್ಲ ಪಕ್ಷ ಹುಣ್ಣಿಮೆ. ಸೊ ಅದು ಲಕ್ಷ್ಮೀ ಜಯಂತಿ ಕೂಡ ಆಗುತ್ತೆ. ಸೊ ಅಲ್ಲಿಂದ ನಿಮಗೆ ಪಾಸಿಟಿವ್ ರಿಸಲ್ಟ್ಗಳು ಎಲ್ಲರೂ ಸಿಗ್ತಾ ಇರುತ್ತೆ, ಏನು ಚಿಂತೆ ಇಲ್ಲ. ಮಾರ್ಚ್ 19 ಯುಗಾದಿ, ಶ್ರೀ ಪರಾಭವ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಹಾಗಾಗಿ ಯುಗಾದಿಗೋಸ್ಕರ ಎಲ್ಲ ಮನೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ, ಮನೆ ನೀಟ್ ಮಾಡ್ಕೊಳ್ಳಿ. ಸೊ ಯುಗಾದಿಯಿಂದ ಎಲ್ಲರಿಗೂ ಶುಭನೇ, ಚಿಂತೆ ಮಾಡೋ ಅಂಥ ಅವಶ್ಯಕತೆ ಇಲ್ಲ. 26ನೇ ತಾರೀಕು ರಾಮನವಮಿ ಆಚರಿಸಿದ್ರೇನೆ ನಿಮಗೆ ನೋಡಿ, ಪುರುಷೋತ್ತಮನಾದ ರಾಮ ಆ ರಾಮಾಯಣ ಓದೋದ್ರಿಂದ, ಆ ರಾಮಾಯಣನ ಕಥೆ ಕೇಳೋದ್ರಿಂದ ನಿಮಗೆ ಪರಿಹಾರಗಳು ತಾನೇ ಆಗುತ್ತೆ. ಜೀವನದಲ್ಲಿ ಹೆಂಗೆ ನಾವು ಲೈಫ್ ಸ್ಟೈಲ್ ಇಟ್ಕೋಬೇಕು, ಹೆಂಗೆ ನಡ್ಕೊಂಡು ಹೋಗ್ಬೇಕು ಅಂತ ಅದೇ ಉತ್ತಮ ಪರಿಹಾರ. ಸೊ ನನ್ನ ಕಾನ್ಸೆಪ್ಟ್ ಏನು ಅಂತಂದರೆ, ನೀವು ಹಬ್ಬನ ಕರೆಕ್ಟಾಗಿ ಆಚರಿಸಿದ್ರೆ ಅದೇ ಪರಿಹಾರ. ಹಬ್ಬಗಳನ್ನ ಆಚರಣೆಯೇ ಪರಿಹಾರ ರೂಪದಲ್ಲಿ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ವಿಶೇಷವಾಗಿ ಪರಿಹಾರ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಹಬ್ಬನ ವ್ರತ ನಿಯಮ ನಿಷ್ಠೆಯಿಂದ ಆಚರಿಸಿದ್ರೆ ಅದೇ ಪರಿಹಾರ ರೂಪದಲ್ಲಿ ನಿಮಗೆ ವರ್ಕ್ ಆಗ್ತಾ ಇರುತ್ತೆ. ದ್ವಾದಶ ರಾಶಿ ಫಲ ಮಾರ್ಚ್ ತಿಂಗಳಲ್ಲಿ. ಸಿಂಹರಾಶಿ ಮಾರ್ಚ್ ತಿಂಗಳಲ್ಲಿ ಯಾವ ಥರ ಇದೆ ನೋಡೋಣ. ಸಿಂಹರಾಶಿಗೆ ಮಾರ್ಚ್ 3ನೇ ದಿನನೇ ಚಂದ್ರಗ್ರಹಣ ನಿಮ್ಮ ರಾಶಿಯಲ್ಲೇ ನಡೀತಿದೆ. ಯಾಕಂದರೆ ಚಂದ್ರ ನಿಮ್ಮ ರಾಶಿಯಲ್ಲಿಯೇ ಇದ್ದು ಕೇತು ಜೊತೆ ಯುತಿ ಆಗ್ತಿದೆ. ಹಾಗಾಗಿ ನಮಗೆ ಈ ಗ್ರಹಣಗಳಿಂದ ಪರಿವರ್ತನೆ ಆಗುತ್ತೆ, ಅದು ಪಾಸಿಟಿವ್ ಆಗಿ ಆಗ್ಬೋದು. ಹಾಗಾಗಿ ನಿಮ್ಮ ದಶಾಭಕ್ತಿಗಳು ಚೆನ್ನಾಗಿದೆ, ಇದು ಪಾಸಿಟಿವ್ ರಿಸಲ್ಟ್ಗಳೇ ಕೊಡೋಕ್ಕೆ ಶುರು ಮಾಡುತ್ತೆ ಇನ್ಮೇಲೆ. ಹಾಗಾಗಿ ನಾನು ಏನು ಹೇಳೋದು, ಅಷ್ಟಮ ಶನಿಗೆ ಪರಿಹಾರ ಬೇಕು. ಇನ್ನು ಸಪ್ತಮದಲ್ಲಿ ಸೂರ್ಯ, ಕುಜ, ರಾಹು, ಬುಧ ಎಲ್ಲ ನಿಮಗೆ ತಕ್ಕಮಟ್ಟ ಒಳ್ಳೆ ರಿಸಲ್ಟೇ ಕೊಡುತ್ತೆ. ಇಲ್ಲಿ ನಮಗೆ ಕುಜ ಸಪ್ತಮದಲ್ಲಿದ್ದಾಗ ಮನೆ ಪರ್ಸನಲ್ ಲೈಫಲ್ಲಿ ಕೋಪ ತಾಪ ಕೊಡ್ಬೋದು, ವಾದ ವಿವಾದ ಕೊಡ್ಬೋದು. ಫೈನಾನ್ಷಿಯಲ್ ಕಮರ್ಷಿಯಲಿ ಅದು ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಈಗ ನಮಗೆ ಅಷ್ಟಮ ಶನಿ ಅಲ್ಲಿ ನೋಡಿ, ಅಷ್ಟಮ ಶನಿಗೆ ಜೊತೆಗೆ ಶುಕ್ರ ಕೂಡ ಅದು ಕರ್ಮಾಧಿಪತಿಯಾಗಿ ಕರ್ಮಾಧಿಪತಿ ಯಾರು ಶುಕ್ರ, ಕರ್ಮಕಾರಕ ಯಾರು ಶನಿ, ಈ ಎರಡೂ ಒಟ್ಟಿಗೆ ಇದ್ದಾರೆ. ಸೊ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒಂದು ಶುಭ ಫಲ ಉಂಟು ಈ ಮಾರ್ಚ್ ತಿಂಗಳಲ್ಲಿ. ಯಾಕಂದರೆ ಶನಿ ಮತ್ತು ಶುಕ್ರನ ಯುತಿಯಿಂದ ಇಲ್ಲಿ ಶುಕ್ರ ಎಕ್ಸಾಲ್ಟ್ ಆಯಿತು, ಅಂದರೆ ಶುಕ್ರನ ಬಲ ಜಾಸ್ತಿ ಆಯಿತು. ಕರ್ಮಾಧಿಪತಿ ಜೊತೆಗೆ ಕರ್ಮಕಾರಕನ ಜೊತೆ ಸೇರ್ಪಡ್ತಾ ಇರೋದ್ರಿಂದ ಕೆಲಸದಲ್ಲಿ ಒಂದು ಒಳ್ಳೆ ಪರಿವರ್ತನೆ ಆಗುತ್ತೆ, ಕೆಲಸದಲ್ಲಿ ಒಂದು ಶುಭದಾಯಕವಾಗಿ ರಿಸಲ್ಟ್ ಇರುತ್ತೆ. ಆದರೂ ಶನಿ ಶಾಂತಿ ಅಗತ್ಯ. ನಾನು ಸಣ್ಣ ಪುಟ್ಟ ದುಃಖ ಕೊಡ್ಬೋದು ಅಥವಾ ಡಿಲೇ ಮಾಡ್ಬೋದು ಕೆಲಸ ಕಾರ್ಯಗಳನ್ನ. ಹಾಗಾಗಿ ಶನಿಗೋಸ್ಕರ ನೀಲಾಂಜನ ಸಮಾಭಾಸಂ ರವಿಪುತ್ರಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಈ ಮಂತ್ರಗಳನ್ನ ಒಂದು 21 ಬಾರಿ ಹೇಳ್ಕೊಳ್ಳಿ. ಜೊತೆಗೆ ಗ್ರಹಣಕ್ಕೋಸ್ಕರ ಮನೆ ಶುದ್ಧಿ ಮಾಡಿ, ಹೆಂಗಿದ್ರು ಯುಗಾದಿ ಬರ್ತಿದೆ.
ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಳ್ಳಿ. ಯುಗಾದಿನ ಚೆನ್ನಾಗಿ ಆಚರಿಸಿ, ಬಂಧು ಮಿತ್ರರೊಡನೆ ಅದೇ ಪರಿಹಾರ ಆಗುತ್ತೆ. ಯುಗಾದಿನ ಹಬ್ಬಗಳೇ ಪರಿಹಾರ ಅಂತ ನೋಡಿ. ಗುರು ಈಗ ನಿಮಗೆ ಸಿಂಹರಾಶಿಯವರಿಗೆ 11ನೇ ಮನೆಯಲ್ಲಿದೆ. ಸೊ ಗುರು ದೃಷ್ಟಿ 4 ಗ್ರಹಗಳ ಮೇಲೂ ಇದೆ. ಹಾಗಾಗಿ ಶುಭ ಕಾರ್ಯಗಳಿಗೆ ಅನುಕೂಲ, ವಧುವರ ಅನ್ವೇಷಣೆಗೆ ಸಿಂಹರಾಶಿಯವರಿಗೆ ಅನುಕೂಲ, ಮದುವೆ ನಿಧಾನ ಆಗ್ತಿದೆ, ಈಗ ಸಮಯ ಕೂಡು ಬರುತ್ತೆ, ಹೊಂದಾಣಿಕೆ ಚೆನ್ನಾಗಾಗುತ್ತೆ. ಓವರ್ ಆಲ್ ಸಿಂಹರಾಶಿಯವರಿಗೆ ಈಗ ಈ ತಿಂಗಳು ಶುಭದಾಯಕವಾಗೇ ಇದೆ. ಶನಿ ಶಾಂತಿ ಅಗತ್ಯ. ನಿಮ್ಮ ರಾಶಿಯಲ್ಲಿಯೇ ಚಂದ್ರಕೇತು ಯುತಿ ಆಗ್ತಿರೋದ್ರಿಂದ ಶಿವನ ಆರಾಧನೆ ಮಾಡಿ, ಶಿವನಿಗೆ ಜಲಾಭಿಷೇಕ ಮಾಡಿಸೋದ್ರಿಂದ, ರುದ್ರಾಭಿಷೇಕ ಮಾಡಿಸೋದ್ರಿಂದ ಖಂಡಿತ ಲಾಭ ಇದೆ. ಕೇತುನು ಇರೋದ್ರಿಂದ ಸ್ವಲ್ಪ ಡಿಟ್ಯಾಚ್ ಆಗ್ತೀರಾ ಮನೆಯಲ್ಲಿ, ಅದಕ್ಕೋಸ್ಕರ ಗಣೇಶನ ಆರಾಧನೆ ಮಾಡೋದು, ಬೀದಿ ನಾಯಿಗೆ ಆಹಾರ ಕೊಡೋದು, ಇದರಿಂದ ಕೇತು ಪರಿಹಾರ ಆಗುತ್ತೆ. ಅಥವಾ ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ, ಅಥವಾ ಬಡ ಬಂಧುಗಳಿಗೆ ಏನಾದರೂ ಒಂದು ದಾನ ಕೊಡೋದು. ಅದರಲ್ಲೂ ಕಬ್ಬಿಣದ ಟೂಲ್ಸ್ ಬರುತ್ತೆ. ಎಕ್ಸಾಂಪಲ್ಲು, ಹಾರ್ಡ್ವೇರ್ ಶಾಪಲ್ಲಿ ಒಂದು ಬಾಂಡ್ಲಿ ಬರುತ್ತೆ ಕಬ್ಬಿಣದ್ದು. ಆ ಬಾಂಡ್ಲಿನ ನೀವು ಮನೆ ಕಟ್ಟೋರು ಕೊಟ್ಟರೆ ಅವರು ಸೂಗಿಸ್ತಾರೆ, ಅದರಿಂದ ನಿಮಗೆ ಲಾಭ ಉಂಟಾಗುತ್ತೆ. ಅಥವಾ ಒಂದು ಮೆಕ್ಯಾನಿಕ್ಗೆ ಒಂದು ಸ್ಪಾನರ್ ಕೊಡಿಸಿ ಕಬ್ಬಿಣದ್ದು, ಅಥವಾ ಅದು ಸ್ಟೀಲ್ದೇ ಬರುತ್ತೆ, ಅಂದರೆ ಹಾರ್ಡ್ ಸ್ಟೀಲ್ ಇರುತ್ತೆ, ಅದು ಕೂಡ ಅವರು ಮೆಕ್ಯಾನಿಕ್ ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಶನಿ ಶಾಂತಿ ಆಗುತ್ತೆ. ಸೊ ಸಿಂಹರಾಶಿಯವರಿಗೆ ಪರಿಹಾರ ಅಲ್ಲೇ ಇದೆ, ಲಾಭಗಳು ತಕ್ಕ ಮಟ್ಟಿಗೆ ಇದೆ, ಮಿಶ್ರ ಫಲ ಅನ್ಬೋದು ಮಾರ್ಚ್ ತಿಂಗಳಲ್ಲಿ. ಕನ್ಯಾ ರಾಶಿ, ಮಾರ್ಚ್ ತಿಂಗಳ ನೋಡಿ, ಕನ್ಯಾ ರಾಶಿಯವರಿಗೆ 6ನೇ ಮನೆಯಲ್ಲಿ 4 ಗ್ರಹಗಳ ಯುತಿ, ಅದಕ್ಕೆ ಕರ್ಮಸ್ಥಾನದಿಂದ ಗುರು ದೃಷ್ಟಿ. ಋಣ ಏನಾದರೂ ತೀರಿಸ್ಕೋಬೇಕು, ಸಾಲ ತೀರಿಸ್ಕೋಬೇಕು, ಅಥವಾ ನಿಮಗೆ ಮನೆ ತಗೋಬೇಕು, ಅಥವಾ ಮನೆ ಚೇಂಜ್ ಮಾಡಬೇಕು ಅಂತ ಮನೆಯಿಂದ ಲಾಭ ಸಿಗುತ್ತೆ, ಬ್ಯಾಂಕಿಂದ ಹೆಲ್ಪ್ ಸಿಗುತ್ತೆ. ನೀವು ಓವರ್ ಆಲ್ ಆಗಿ ತೊಗೊಂಡ್ರೆ ಸಾಲ ತೀರ್ಸೋಕ್ಕಾಗಲಿ, ವಿದ್ಯಾಭ್ಯಾಸಕ್ಕಾಗಲಿ, ಅಥವಾ ಮನೆ ಚೇಂಜ್ ಮಾಡಬೇಕು, ಮನೆ ತಗೋಬೇಕು, ವಾಹನ ತಗೋಬೇಕು, ಎಲ್ಲ ರೀತಿಗಳಲ್ಲೂ ನಿಮ್ಗೆ ಅನುಕೂಲಕರ ವಾತಾವರಣ ಮಾರ್ಚ್ ತಿಂಗಳಲ್ಲಿದೆ. ಅದರಲ್ಲೂ ಶನಿ ದಶೆ ಸ್ಟಾರ್ಟ್ ಆಗಿರೋರಿಗೆ ನಿಮಗೆ ಪಂಚಮಾದಿ ಪೂರ್ವ ಪುಣ್ಯಾಧಿಪತಿನೂ ಆಗ್ತಾನೆ ಶನಿ. ಸೊ ಅದರಿಂದ ಶನಿಯಿಂದನೂ ಲಾಭ ಇದೆ. ಅಥವಾ ಈಗ ಗುರುದಶೆ ನಡೀತಿದೆಯಾ, ಕೇಂದ್ರಾಧಿಪತಿ 4-7ನೇ ಮನೆ ಅಧಿಪತಿ ಆಗ್ತಾನೆ, ಅದು ಲಾಭ ಇದೆ ನಿಮಗೆ. ಈ ತಿಂಗಳಲ್ಲಿ ನಿಮಗೆ ಅದು ಆಕ್ಟಿವೇಟ್ ಆಗುತ್ತೆ, ಅದು ಕ್ಲಿಕ್ ಆಗುತ್ತೆ. ಮಾರ್ಚ್ ತಿಂಗಳಿಂದ ನಿಮಗೆ ಅಭಿವೃದ್ಧಿ ಸ್ವಲ್ಪ ತಕ್ಕ ಮಟ್ಟಿಗೆ ಕಾಣಿಸುತ್ತೆ. ಇನ್ನು ಸಪ್ತಮದಲ್ಲಿ ಶುಕ್ರ ಮತ್ತು ಶನಿ ಯುತಿ. ಈಗ ನಮಗೆ ಕರ್ಮಾಧಿಪತಿಯಾದಂಥ ನಿಮಗೆ ಬುಧ ಶನಿ ಹತ್ರ ಹೋಗ್ತಾ ಇದೆ. ಜೊತೆಗೆ ಶುಕ್ರನ ದ್ಯುತಿ ಆಗಿದೆ. ಶುಕ್ರ 2 ಮತ್ತು ಭಾಗ್ಯಾಧಿಪತಿ. ಶುಕ್ರ ಶನಿ ಯುತಿ ಆಯಿತು. ಸೊ ನಿಮ್ಗೆ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ವಾತಾವರಣ ಸೃಷ್ಟಿಯಾಗುತ್ತೆ. ಕನೆಕ್ಷನ್ಸು ಅಂದರೆ ಸಮಾಜದಲ್ಲಿ ನಿಮಗೆ ಬೇಕಾದವರೆಲ್ಲ ಸಿಗಕ್ಕೆ ಶುರು ಆಗ್ತಾರೆ. ಇಷ್ಟು ಸಹ ಸ್ವಲ್ಪ ದೂರ ಇದ್ರೆ ನಿಮಗೆ ಅವ್ರ ಕನೆಕ್ಷನ್ ಇರಲಿಲ್ಲ, ಅವರೆಲ್ಲ ಸಿಗಕ್ಕೆ ಶುರು ಆಗ್ತಾರೆ, ನಿಮಗೆ ಸಹಾಯ ಮಾಡೋಕ್ಕೂ ಮುಂದಾಗ್ತಾರೆ. ಸೊ ಓವರ್ ಆಲ್ ಆಗಿ ತೊಗೊಂಡ್ರೆ ನಿಮಗೆ ಈ ಮಾರ್ಚ್ ತಿಂಗಳು ಅತ್ಯುತ್ತಮವಾಗಿದೆ. ನಮಗೆ ಇವು ನೋಡಿ, ಕರ್ಮಸ್ಥಾನದಲ್ಲಿ ಗುರು ಚೆನ್ನಾಗಿದೆ, 11ನೇ ಮನೆಯಲ್ಲಿ ಕೇತುನು ಚೆನ್ನಾಗಿದೆ. ಓವರ್ ಆಲ್ ಆಗಿ ತೊಗೊಂಡಾಗ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಆಪರ್ಚುನಿಟಿಗಳು ತುಂಬ ಸಿಗ್ತವೆ. ಸೊ ಈಗ ಆ ಆಪರ್ಚುನಿಟಿ ನೋಡಿ, ರಾಶಿ ಫಲ ಅಂದ್ರೇ ಆಗಬಹುದು, ಅಂದರೆ ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಅದು ಕನ್ವರ್ಟ್ ಆಗುತ್ತಾ ಅಂದರೆ ಅದು ನಿಮಗೆ ಹಣ ರೂಪದಲ್ಲಿ ತಿರುಗುತ್ತಾ, ಬಿಸ್ನೆಸ್ ರೂಪದಲ್ಲಿ ತಿರುಗುತ್ತಾ ಅಂದರೆ ಅದು ನಿಮ್ಮ ವೈಯಕ್ತಿಕ ದಶಾಭಕ್ತಿಗಳು ಚೆನ್ನಾಗಿದ್ದರೆ ಖಂಡಿತ ಅದು ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ. ಓವರ್ ಆಲ್ ತೊಗೊಂಡ್ರೆ ಕನ್ಯಾ ರಾಶಿಗೆ ತುಂಬ ಚೆನ್ನಾಗಿದೆ. ಸೊ ಪರಿಹಾರ ಏನಾದರೂ ನೋಡ್ಬೇಕಂದ್ರೆ ಸಪ್ತಮದಲ್ಲಿರೋ ಶನಿ ಸ್ವಲ್ಪ ನಿಧಾನ ಮಾಡಬಹುದು. ಅದಕ್ಕೋಸ್ಕರ ಶನಿಗೆ ಶಾಂತಿ ಏನು, ಸಹನೆ, ತಾಳ್ಮೆ, ಈ 3-4 ಕೆಲಸ ಕೈ ಹಾಕೋದು ಬಿಟ್ಟು ಯಾವ್ದಾರ ಒಂದರಲ್ಲಿ ಮಾಸ್ಟರ್ ಆಗ್ಬಿಡಿ. ನಿಮ್ಗೆ ಖಂಡಿತ ಮುಂಬರುವ ದಿನಗಳು ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಈ ಪರಿಹಾರ ಏನು ಗೊತ್ತಾ, ಯಾವ್ದಾರ ಒಂದರಲ್ಲಿ ಮಾಸ್ಟರ್ ಆಗೋದು. 3 ಕೆಲಸ ಕೈ ಹಾಕದೆ ಒಂದೇ ಕೆಲಸನ ಶ್ರದ್ಧೆಯಿಂದ ಮುಂದುವರ್ಸ್ಕೊಂಡು ಹೋಗಿ, ಅದರಿಂದ ನಿಮಗೆ ಒಳ್ಳೆ ರಿಸಲ್ಟೇ ಸಿಗುತ್ತೆ. ತುಲಾರಾಶಿ ಮಾರ್ಚ್ ತಿಂಗಳ ಭವಿಷ್ಯ ನೋಡೋಣ. ತುಲಾರಾಶಿಯವರಿಗೆ ಭಾಗ್ಯದಲ್ಲಿ ಗುರು ಇದೆ. ಗುರು ದೃಷ್ಟಿ 4 ಗ್ರಹಗಳ ಮೇಲೂ ಬಿದ್ದಿದೆ. ಪಂಚಮದಲ್ಲಿ 4 ಗ್ರಹಗಳು. ಬುಧ ಪಂಚಮದಲ್ಲಿದೆ, ರಾಹು ಪಂಚಮ, ರವಿ ಕುಜ ಪಂಚಮದಲ್ಲಿದೆ. ಸೊ ಪೂರ್ವ ಪುಣ್ಯ ಸ್ಥಾನದಲ್ಲಿ ಈಗ 4 ಗ್ರಹಗಳ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ನಿಮ್ಮ ಮಕ್ಕಳ ಅಭಿವೃದ್ಧಿ, ಕ್ರಿಯೇಟಿವಿಟಿಗೆ ಒಳ್ಳೆಯದಾಗುತ್ತೆ. ಅಥವಾ ನೀವು ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡಲ್ಲಿ ಇದ್ದೀರಾ, ಅದರಲ್ಲಿ R&D ಇದ್ದೀರಾ, ಅದು ತುಂಬ ಚೆನ್ನಾಗಿದೆ. 6ನೇ ಮನೆಗೆ ಶನಿ ಜೊತೆ ಶುಕ್ರ ಸೇರ್ತಾ ಇದೆ. ಸೊ 6ರಲ್ಲಿ ಶನಿ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ. ಅದ್ರ ಜೊತೆ ಶುಕ್ರನೂ ಸೇರಿದಾಗ ಕೆಲಸ ಕಾರ್ಯಗಳಲ್ಲಿ ಲಾಭ. ಅಥವಾ ನೀವೇನಾದರೂ ಬ್ಯಾಂಕ್ ಲೋನ್ ಅಪ್ಲೈ ಮಾಡಿದ್ದೀರಾ, ಅದು ಸಿಗಬೇಕು ಅಂದರೆ ಅದಕ್ಕೂ ಚೆನ್ನಾಗಿದೆ. ಜೊತೆಗೆ ನಮಗೆ ಈಗ ನೋಡಿ, ಗುರು ಭಾಗ್ಯದಿಂದ ಪಂಚಮದ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಸೊ ಹಾಗಾಗಿ ವಧುವರ ಅನ್ವೇಷಣೆಗೆ ಚೆನ್ನಾಗಿದೆ. ಗಂಡು ಹೆಣ್ಣು ವಧುವರ ಅನ್ವೇಷಣೆ, ಅದು ಮ್ಯಾರೇಜ್ ಮ್ಯಾಚಿಂಗು, ಶುಭ ಕಾರ್ಯಗಳು, ಈ ಎಲ್ಲ ವಿಷಯಗಳಲ್ಲೂ ನಿಮಗೆ ಕನೆಕ್ಟ್ ಆಗುತ್ತೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲಕರವಾಗಿದೆ, ಮಕ್ಕಳ ಎಜುಕೇಷನ್ಗೆ ಚೆನ್ನಾಗಿದೆ, ಮಕ್ಕಳ ಹೆಲ್ತ್ ಚೆನ್ನಾಗಾಗುತ್ತೆ. ಸೊ ಓವರ್ ಆಲ್ ತೊಗೊಂಡ್ರೆ ತುಲಾರಾಶಿಯವರಿಗೆ ಈ ತಿಂಗಳು ತುಂಬ ಚೆನ್ನಾಗಿದೆ. ಬಟ್ ಹಣಕಾಸು ವಿಷಯದಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ, ಅಂದರೆ ಶುಭವಾಗಿ ಎಂಡ್ ಆಗುತ್ತೆ. ಈ ತಿಂಗಳಲ್ಲಿ ಸ್ವಲ್ಪ ನಿಧಾನವಾಗಿ ಮುಂದುವರಿತಾ ಇರುತ್ತೆ. 6ನೇ ಮನೆ ಶನಿ ಕೆಲಸದಲ್ಲಿ ಸ್ಟೆಬಿಲಿಟಿ ಕೊಡುತ್ತೆ. 6ನೇ ಮನೆ ಶುಕ್ರ ಕೂಡ ಕೆಲಸದಲ್ಲಿ ಬದಲಾವಣೆ ತೋರಿಸುತ್ತೆ.
ಶುಕ್ರ ಯಾವಾಗ 6ನೇ ಮನೆಗೆ ಹೋಗುತ್ತೋ ಸ್ಥಾನ ಪಲ್ಲಟ ಅಂದರೆ ಕೆಲಸ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅದು ಗುರು 9ರಲ್ಲಿರೋದು ಭಾಗ್ಯದಲ್ಲಿರೋದ್ರಿಂದ ಲಾಭದಾಯಕವಾಗಿ ಇರುತ್ತೆ. ಸೊ ಓವರ್ ಆಲ್ ತೊಗೊಂಡ್ರೆ ನಿಮಗೆ ಬೇಕಾಗಿರೋದು ಪಂಚಮದಲ್ಲಿ ರಾಹು ಯಾವಾಗ 5ನೇ ಮನೆ ರಾಹು ಇರುತ್ತೋ ಮಕ್ಕಳಿಗೆ ಸ್ವಲ್ಪ ಹಠ ಕೊಡ್ಬೋದು ಅಥವಾ ನಿಮಗೆ ಹೊಟ್ಟೆಲಿ ಇನ್ಫೆಕ್ಷನ್ಸ್ ಕೊಡ್ಬೋದು. ಅದಕ್ಕೆ ನಮಗೆ ರಾಹು ಶಾಂತಿ ಅಗತ್ಯ. ಸೊ ರಾಹುಗೋಸ್ಕರ ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಈ ಮಂತ್ರನ ಒಂದು 21 ಬಾರಿ ಹೇಳ್ಕೊಳ್ಳಿ. ಅದು ಉದ್ದಿನ ಬೆಳೆದು ಐಟಮ್ ಬರುತ್ತೆ, ವಡೆ ಅಥವಾ ದೋಸೆ ಇಂಥದನ್ನ ಸ್ನೇಹಿತರು ಕೊಡಿಸೋದ್ರಿಂದ ಖಂಡಿತ ನಿಮಗೆ ರಾಹು ಶಾಂತಿ ಆಗುತ್ತೆ. ಇನ್ನು ಶುಕ್ರ ಆಯಿತು, 4 ಗ್ರಹಗಳಲ್ಲಿ ಇವಾಗ ನಮಗೆ ಬುಧ ರಾಹು ಆಯಿತು. ಇನ್ನು ಕುಜ ರವಿ ನಮಗೆ ಪಂಚಮದಲ್ಲಿದ್ದಾಗ ನ್ಯೂಟ್ರಲ್ ಸಾಧಾರಣ ರಿಸಲ್ಟ್ ಕೊಡುತ್ತೆ. ಟೆಕ್ನಿಕಲ್ ಎಜುಕೇಷನ್ ಇದ್ರೆ ಕುಜ ನಿಮಗೆ ಹೆಲ್ಪ್ ಮಾಡುತ್ತೆ. ಅಡ್ಮಿನಿಸ್ಟ್ರೇಷನ್ ಲೀಡರ್ಶಿಪ್ ಕ್ವಾಲಿಟಿಲಿ ವಿದ್ಯಾಭ್ಯಾಸ ಇದ್ರೆ ಅಥವಾ ಕ್ರಿಯೇಟಿವಿಟಿ ಫೀಲ್ಡಲ್ಲಿ ಇದ್ರೆ ಸೂರ್ಯ ಸಹಾಯ ಆಗುತ್ತೆ. ಓವರ್ ಆಲ್ ತೊಗೊಂಡ್ರೆ ಈ ಮಾರ್ಚ್ ತಿಂಗಳು ಮಿಶ್ರ ಫಲ ಅಂತ ಹೇಳ್ಬೋದು. ತುಲಾ ರಾಶಿಯವರಿಗೆ ಸಾಧಾರಣವಾಗಿ ಪಾಸಿಟಿವ್ ಚೆನ್ನಾಗೇ ಇರುತ್ತೆ. ಸೊ ಒಳ್ಳೆಯದಾಗಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ನಿಮಗೆ 4ನೇ ಮನೆ ಅಂದರೆ ಕೇಂದ್ರದಲ್ಲಿ 4 ಗ್ರಹಗಳ ಯುತಿ ಆಗ್ತಾ ಇದೆ. ಸೊ ವಾಹನ ಆಗ್ಬೋದು, ಭೂಮಿ ಆಗ್ಬೋದು, ಅಥವಾ ಕಮರ್ಷಿಯಲ್ ಪ್ರಾಪರ್ಟಿ ಆಗ್ಬೋದು, ಅಥವಾ ವಿದ್ಯಾಭ್ಯಾಸ ಆಗ್ಬೋದು, ಅಥವಾ ಫಾರಿನ್ ಏನಾದರೂ ಹೋಗ್ತೀನಿ ಅಂತ ಇಷ್ಟಪಡ್ತಾ ಇದೆ. ಯಾಕಂದರೆ ಬುಧ ರಾಹು ಕನೆಕ್ಷನ್ ಆಗ್ತಾಯಿದೆ. ಫಾರಿನಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಇಚ್ಛೆ ಪಡ್ತಾ ಇದ್ರೆ ಅದಕ್ಕೆ ಕನೆಕ್ಟ್ ಆಗೋಕ್ಕೆ ಚೆನ್ನಾಗಿದೆ, ಅದಕ್ಕೆ ಸೀಟ್ ಸಿಗೋಕ್ಕೆ ಚೆನ್ನಾಗಿದೆ. ಬಟ್ ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಗುರುಗೆ ಪರಿಹಾರ ಆಗಬೇಕು. ಯಾಕಂದರೆ 2ನೇ ಮನೆ ದೃಷ್ಟಿ ಬೀಳ್ತಾ ಇದ್ದಾಗ ಕುಟುಂಬದಲ್ಲಿ ಏನೋ ಒಂಥರ ಕಿರಿಕಿರಿ ಇದ್ದೇ ಇರುತ್ತೆ ಅವ್ರಿಗೆ. ಸೊ ಹಾಗಾಗಿ ಈ ಗುರು ಶಾಂತಿಗೋಸ್ಕರ ಹಳದಿನ ಅಡುಗೆ ಯೂಸ್ ಮಾಡಿ, ಹಳದಿ ತಿಲಕ ಇಟ್ಕೊಳ್ಳಿ, ಅಥವಾ ಗುರು ಹಿರಿಯರಿಗೆ ಹಳದಿ ವಸ್ತ್ರ ದಾನ ಕೊಡಿ, ಅಥವಾ ಶಿವನ ದೇವಸ್ಥಾನದಲ್ಲಿ ಕಡಲೆ ಉಷ್ಲಿ ಮಾಡಿ ಅದರಲ್ಲಿ ದಾನ ಕೊಡೋದ್ರಿಂದ ಕೂಡ ಗುರು ಪರಿಹಾರ ಆಗುತ್ತೆ. ನಂತರ ನಮಗೀಗ ಕೇತು ಕರ್ಮಸ್ಥಾನದಲ್ಲಿ ಚಂದ್ರ ಜೊತೆ ಈಗ 3ನೇ ತಾರೀಕು ಯುತಿ ಆಗ್ತಾ ಇದೆ. ಗ್ರಹಣ ಕರ್ಮಕ್ಷೇತ್ರಗಳಲ್ಲಿ ಆಗ್ತಿದೆ. ಸೊ ಕೆಲಸದಲ್ಲಿ ಒಳ್ಳೆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ನಿಮಗೆ. ಮಾರ್ಚ್ 3ರ ನಂತರ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಶುರು ಆಗುತ್ತೆ ಚೆನ್ನಾಗಿ. ಇಷ್ಟು ದಿವಸ ಏನಾದರೂ ಸ್ಲೋ ಆಗಿದ್ರೆ ಇನ್ನು ಮುಂದೆ ಚೆನ್ನಾಗಾಗುತ್ತೆ. ಆದರೆ ಪಂಚಮದಲ್ಲಿ ಯಾವಾಗ ಶನಿ ಇರುತ್ತೋ ಮಕ್ಕಳದ್ದು ಹಠ, ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಹೈಯರ್ ಎಜುಕೇಷನ್ ನಿಧಾನ ಆಗ್ತಾ ಇರುತ್ತೆ. ಶನಿ ಶಾಂತಿ ಕೂಡ ಅಗತ್ಯ. ಬಟ್ ಲಕ್ಕಿಲಿ ನಮಗೆ ಈಗ ಅದೃಷ್ಟ ಏನು ಅಂತಂದರೆ ಶುಕ್ರ ಎಕ್ಸಾಲ್ಟೆಡ್ ಆಗ್ತಾ ಇದೆ 5ನೇ ಮನೆಯಲ್ಲಿ. ಸೊ ನಿಮ್ಮ ಕ್ರಿಯೇಟಿವಿಟಿಯಿಂದ ಲಾಭ ಸಿಗುತ್ತೆ. ಯಾಕಂದರೆ ನಿಮಗೆ ನೋಡಿ, ಸಪ್ತಮಾಧಿಪತಿನೂ ಶುಕ್ರನೇ ಆಗಿರೋದ್ರಿಂದ ನಿಮಗೆ ವ್ಯಾಪಾರ ವ್ಯವಹಾರಗಳು ಕರ್ಮಾಧಿಪತಿ ಶನಿ ಜೊತೆ ಸೇರ್ಕೋತಾ ಇದೆ. ಸೊ ಇಷ್ಟು ದಿವಸ ಮಾಡಿರೋ ಕೆಲಸಗಳಿಗೆ ಲಾಭನೂ ತಂದು ಕೊಡ್ತಾ ಇದೆ. ಪ್ರೀತಿ ಪ್ರೇಮ ಸಾಮರಸ್ಯದಲ್ಲೂ ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ. ಓವರ್ ಆಲ್ ಹಾಕೊಂಡ್ರೆ ನಿಮಗೆ ಚೆನ್ನಾಗಿದೆ ಈ ತಿಂಗಳು ಅಂತ ಹೇಳ್ಬೋದು. ಗುರು ಪರಿಹಾರ ಅಗತ್ಯ ವೃಶ್ಚಿಕ ರಾಶಿಯವರಿಗೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.